ಇದೊಂದು 58,000ಗೆ 3/5 ಅಲ್ಲಿ ಕ್ಲೋಸ್ ಮಾಡಿ ಕೊಟ್ಟಿದ್ದೀನಿ ಸರ್. 58,000ಕ್ಕೆ 58 ಅಲ್ಲಿ 1,00,000 ಎರಡು ಆಪ್ಷನ್ ಫುಡ್ ಟ್ರಕ್. ಓಕೆ ಏನಂದ್ರೆ ನಿಮ್ಗೆ 2 ವೀಲರ್ಸ್ ಆಗ್ಲಿ ಅಥವಾ ಆಪೆ ಆಟೋ ಆಗ್ಲಿ ಯಾವ್ದಾದ್ರು ಇದ್ರೆ ಓಕೆ 38,000ಕ್ಕೆ 38. ಇದು ಕೂಡ ಒಂದು 68,000 70,000 ಒಳಗಡೆ ಕೋಟ್ ಆಗುತ್ತೆ ಸರ್. 58,000ಗೆ ಮಾಡ್ಕೊಡ್ತಾ ಇರೋದು. 58,000ಗೆ ಓಮ್ನಿ 1,95,000 ಮಾಡ್ಕೊಟ್ಟಿರೋದು ಸರ್. 195ಗೆ ಒಂದು 4,10,000 ಒಳಗಡೆ ಕೋಟ್ ಮಾಡಿದೀವಿ. ತಗೊಂಡ್ ಹೋಗ್ತಾ ಇದಾರೆ. ಈ ತರ ಒಂದು ಕ್ಯಾಂಟೀನ್ ನೀವು ಮಾಡ್ಕೋಬಹುದು. ಬೇರೆ ಯಾವ್ದಿದೆ ಸರ್ ಇಲ್ಲಿ? ಇದು ಕೂಡ ಒಂದು 2007 ಮಾಡೆಲ್ ವೆಹಿಕಲ್ ವಿತ್ FC ಅಂಡ್ ಇನ್ಶೂರೆನ್ಸ್ ಓಮ್ನಿ. ಜಸ್ಟ್ 2,25,000 ವಿತ್ ಸ್ಟಿಕ್ ಒಳಗಡೆ ACP ಶೀಟ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಸೇಮ್ ಕಸ್ಟಮರು ಲೆಫ್ಟ್ ಅಂಡ್ ರೈಟು ಅವ್ರಿಗೆ ನಾರ್ಮಲ್ ವೈಟ್ ACP ಶೀಟ್ ಹೇಳಿದ್ರು. ಇನ್ ಟಾಪ್ ಅಲ್ಲಿ ನಿಮಗೆ ಕಂಪ್ಲೀಟ್ ಇದ್ರದ್ದು ಹೇಳಿದ್ರು, ಯಾವುದು ವುಡ್ ACP ಶೀಟ್ ಹೇಳಿದ್ರು. ಲೋ ಬಜೆಟಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಸರ್, ನಾನೇ ಸ್ವಂತ ದುಡಿಮೆ ಮಾಡಬೇಕು, ಫಾಸ್ಟ್ ಫುಡ್ ಕ್ಯಾಂಟೀನ್ಗಳು ಓಪನ್ ಮಾಡಬೇಕು ಅನ್ನೋರಿಗೆ ಸೊ ಈ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಬೋದು, ಇದು ತಳ್ಳುವ ಗಾಡಿ ಫುಡ್ ಕಾರ್ಟ್ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ 38,000 ಅಂದರೆ 38,000 ಸಿಗುತ್ತೆ. ಕಡಿಮೆ ಬಜೆಟಲ್ಲಿ ನೀವು ಕೂಡ ರಾಜನಾಗಿ ದುಡಿಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಇದೇ ಥರ ಕಡಿಮೆ ಬಜೆಟಲ್ಲಿ ಯಾವ ಫುಡ್ ಕಾರ್ಟ್ಗಳಿದೆ ಮತ್ತು ಏನು ಬಜೆಟಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಗಾಡಿಗಳಿದೆ ಎಲ್ಲನೂ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ನಮ್ಮ ಜೊತೆಗೆ ವಿರಾಟ್ ಇಂಡಸ್ಟ್ರೀಸ್ದು ಪ್ರೊಪ್ರಿಯೇಟರ್ ನಮ್ಮ ಜೊತೆ ಇದ್ದಾರೆ. ಸೊ ಇವ್ರ ಜೊತೆ ಇದ್ರದ್ದು ಎಲ್ಲನೂ ಕೂಡ ಡೀಟೇಲ್ಸ್ ನಾವು ತಿಳಿಸ್ಕೊಡ್ತೀವಿ. ಎಷ್ಟಿದೆ ಸರ್ ಇವತ್ತು ಗಾಡಿಗಳು? ಸರ್ ಇವತ್ತು ಪುಷಿಂಗ್ ಕಾರ್ಟ್ಸ್ ಒಂದು 5-6 ಇದೆ. ವರ್ಕಿಂಗ್ ಪ್ರೋಗ್ರೆಸ್ ಅಲ್ಲಿ ನಡೀತಾ ಇದೆ. ಓಕೆ, ಸಿಂಪಲ್ ಆಗಿ ರೆಡಿ ಇರೋದು ತಗೊಂಡಿದ್ದೀವಿ, ಅದಕ್ಕೆ ವಿಡಿಯೋ ಮಾಡೋಣ ಅಂತ. ಓಕೆ, ಲಾಸ್ಟ್ ಟೈಮ್ ನನ್ನ ಸಬ್ಸ್ಕ್ರೈಬರ್ ತುಂಬಾ ಬೇಜಾರು ಮಾಡ್ಕೊಂಡ್ರು, ವಿಡಿಯೋ ಚೆನ್ನಾಗಿ ಹೊಡಿತು, ಫುಡ್ ಕಾರ್ಟ್ ಸ್ಟಾಕ್ ಅಲ್ಲಿ ಇಲ್ಲ ಅಂತ ಸರ್, ಲೇಟ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಇವತ್ತು ಎಷ್ಟು 5 ಇದೆಯಾ? ಇವತ್ತು 5 to 6 ಇದೆ. ಇನ್ನು ಔಟರ್ ಸ್ಟಾಕ್ ರೆಡಿ ಇದೆ, ಫುಲ್ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಂತ ಹೋಲ್ಡ್ ಮಾಡಿದ್ದೀವಿ. ಓಕೆ, ಏನೇನು ಬರುತ್ತೆ ಸರ್ ಇವಾಗ ಈ ಫುಡ್ ಕಾರ್ಟ್ ಅಲ್ಲಿ ಅಂತ ಅನ್ಕೊಳ್ಳೋಣ? ಸರ್ ಇದು ಬೇಸಿಕ್ ಆಗಿ ನಿಮಗೆ 2 ವೀಲರ್ ಅಡಾಪ್ಷನ್ ಫುಡ್ ಟ್ರಕ್. ಓಕೆ, ಏನಂದ್ರೆ ನಿಮಗೆ 2 ವೀಲರ್ಸ್ ಆಗ್ಲಿ ಅಥವಾ ಆಪೆ ಆಟೋ ಆಗ್ಲಿ ಯಾವ್ದಾದ್ರು ಇದ್ರೆ ಸ್ಮಾಲ್ ಬಿಸ್ನೆಸ್ ಮಾಡಬೇಕು, ಬೀಡಾ ಸ್ಟಾಲ್ ಮಾಡಬೇಕು, ಬಜ್ಜಿ ಅಂಗಡಿ ಮಾಡಬೇಕು, ಅಥವಾ ಕೇಕ್ಸ್ ಡಿಸ್ಪ್ಲೇಗೆ ಯೂಸ್ ಮಾಡಬೇಕು, ಆ ತರ ಏನೇ ಇದ್ರೂ ಇದರಲ್ಲಿ ಯೂಸ್ ಮಾಡ್ಕೋಬಹುದು. ನೈಟ್ ವಿಷನ್ಸ್ಗೆ ಲೈಟ್ಸ್ ತುಂಬಾ ಕೊಟ್ಟಿದೀವಿ ಇದರಲ್ಲಿ. ಎಲ್ಲ ಕಂಪ್ಲೀಟ್ ಬ್ಯಾಟ್ರಿ ಲೈಟ್ಸ್, ಒಂದು ಬ್ಯಾಟ್ರಿ ತಗೋಬೇಕಷ್ಟೇ. ಇದರಲ್ಲಿ ಫ್ರಂಟ್ ನಿಮ್ಗೆ 8mm ಗ್ಲಾಸಸ್ ಕೊಟ್ಟಿದೀವಿ ಡಿಸ್ಪ್ಲೇಗೋಸ್ಕರ. ಒಳಗಡೆ 2 ಸ್ಟವ್ ಕೊಟ್ಟಿದೀವಿ ಆಪ್ಷನ್ ಆಗಿ. ಸೊ ಇದೆಲ್ಲ ಜಸ್ಟ್ ಡಿಸ್ಪ್ಲೇ ವೆಹಿಕಲ್ಸ್ ಅಷ್ಟೇ. ಇದು ನಾವು ಡಿಸ್ಪ್ಲೇಗೆ ಅಂತಾನೆ ಇಟ್ಟಿರೋದು. ಇದು ಯಾವುದು ಸೇಲಿಂಗ್ ಇರಲ್ಲ. 99% ಬೇಕು ಅಂದ್ರೆ ಸ್ಟಾಕ್ ಇರುತ್ತೆ, ಎಕ್ಸ್ಟರ್ನಲ್ ಸ್ಟಾಕ್ ಅದ್ರಲ್ಲಿ ಕೊಡ್ತೀವಿ. ಓಕೆ, ಇನ್ ಕಂಪ್ಲೀಟ್ ನಿಮಗೆ ಒಳಗಡೆ ಸ್ಟೈನ್ಲೆಸ್ ಸ್ಟೀಲ್ ಶೀಟ್ಸ್ ಕೊಟ್ಟಿದ್ದೀವಿ, ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ ಒಳಗಡೆ. ಓಕೆ, ಫಾಲ್ ಸೀಲಿಂಗ್ ಕೂಡ ಇರುತ್ತೆ. ಓಕೆ, ಸೊ ನೀವು ನೋಡ್ತಾ ಬೋದು ಒಳಗಡೆ ಎಲ್ಲಾನು ಕೂಡ ಸೊ ಯಾವ ರೀತಿ ಕೊಟ್ಟಿದ್ದಾರೆ. ವುಡನ್ ಅಲ್ಲಿ ಫಾಲ್ ಸೀಲಿಂಗ್ ಬರುತ್ತೆ. ಓಕೆ, ರೈಟ್ ರೌಂಡ್ ನಿಮಗೆ ಡೋರ್ಸ್ ಬರುತ್ತೆ, ಫ್ರಂಟ್ ಮಾತ್ರ ಡಿಸ್ಪ್ಲೇ ಗ್ಲಾಸ್ ಅಲ್ಲಿ ಬರುತ್ತೆ. ಇಲ್ಲಿ ಕಮರ್ಷಿಯಲ್ ಕ್ಯಾಸ್ಟ್ ಐರನ್ ಸ್ಟವ್ ಬರುತ್ತೆ. ಓಕೆ, ಅಲ್ವೊಂದು ನಾರ್ಮಲ್ ಸ್ಟವ್. ಓಕೆ, ಕಂಪ್ಲೀಟ್ ಈ ತರ ಬೇಸಿಕ್ ಆಗಿ ನಿಮಗೆ 2 ವೀಲರ್ ಆಪ್ಷನ್ ಒಂದು 88,000 ರೂಪೀಸ್ ಇದನ್ನ ಕೋಟ್ ಮಾಡ್ತಾ ಇದೀವಿ. 88,000. ಓಕೆ, ಇದು ನಿಮಗೆ ಸ್ಟೋರೇಜ್ಗೆ ಒಂದು ಫೆಸಿಲಿಟಿ ಮಾಡ್ಕೊಟ್ಟಿದೀವಿ. ಮತ್ತೆ ಇಲ್ಲಿ ಸ್ಟೋರೇಜ್ಗೆ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಮಾಡ್ಕೊಟ್ಟಿದೀವಿ. ಕಸ್ಟಮೈಸೇಷನ್ ಅವ್ರ ಹತ್ರನೂ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ, ಆ ತರ ಇದ್ರೂ ಮಾಡ್ಕೊಡ್ತೀವಿ. ಓಕೆ, ಇದೆಲ್ಲ 2 ವೀಲರ್ಗೆಲ್ಲನೂ ಕೂಡ ಇದು ಮಾಡ್ಬೋದಲ್ಲ? ಹಾಂ ಸರ್, 2 ವೀಲರ್ ಅಡಾಪ್ಷನ್ ಇದೆಲ್ಲ. ಓಕೆ, ಡೈರೆಕ್ಟ್ 2 ವೀಲರ್ಗೆ ಅಡಾಪ್ಟ್ ಮಾಡ್ಕೊಂಡು ಹೋಗೋದು. ಓಕೆ, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಎಲ್ಲರೂ ಕೇಳಿದ್ರಿ ಸರ್, ತಳ್ಳೋ ಗಾಡಿಗಿಂತ 2 ವೀಲರ್ ಇಲ್ಲ ನಮ್ದು 4 ವೀಲರ್ ಇಲ್ಲ 3 ವೀಲರ್ ಆಟೋಗಳಿಗೆ ಸೊ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನೀವು ನೋಡ್ತಾ ಬೋದು ಅದೇ ಕಾನ್ಸೆಪ್ಟಲ್ಲಿ ಬಂದಿರುತ್ತೆ. ಸೊ ನಿಮ್ದು ಯಾವುದೇ 2 ವೀಲರ್ ಇದ್ರು ಅಷ್ಟೇ, ಇಲ್ಲ 3 ವೀಲರ್ ಆಟೋಗಳಿದ್ರು ಅಷ್ಟೇ. ಸೊ ನೀವು ಅದಕ್ಕೆ ಇದನ್ನು ಕೂಡ ಈ ರಾಡ್ನ ಕನೆಕ್ಟ್ ಮಾಡಿಕೊಂಡು ಸೊ ನೀವು ಒಂದು ಕ್ಯಾಂಟೀನ್ ಕೂಡ ಸೊ ನೀವು ಓಪನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸರ್ ಇದು ಪ್ರೋಸೆಸ್ ಅಲ್ಲಿ ಇದೆ. ಇನ್ನೂ ಡಿಸೈನ್ ಆಗಬೇಕು ಸ್ವಲ್ಪ. ನಿಮ್ಗೆ ಆ ತರ ಡಿಸೈನ್ಸ್ ಬರುತ್ತೆ, ಈ ತರ ಬರುತ್ತೆ. ಓಕೆ, ಇದು 38,000 ಕೋಟ್ ಮಾಡ್ತಾ ಇದೀವಿ. ಒಂದು 2.5/3.5 2.5/4 ಇದೆ. ಸ್ಮಾಲ್ ಆಗಿ ಏನಾದ್ರು ಸಣ್ಣ ಪುಟ್ಟ ಈಗ ಚೀಸ್ ಕೇಕ್ಸ್ ಮಾಡ್ತಿರ್ತಾರೆ ಅಥವಾ ಸ್ಮಾಲ್ ಪಿಜ್ಜಾಸ್ ಮಾಡ್ತಿರ್ತಾರೆ, ಒಂದೇ ಒಂದು ಐಟಮ್ ಮಾಡ್ತಿದೀವಿ. ಓನ್ಲಿ ಕಬಾಬ್ಸ್ ಮಾಡ್ತೀವಿ, ಓನ್ಲಿ ಕಾಫಿ ಟೀ ಮಾಡ್ತೀವಿ. ಆ ಥರ ಲೋ ಇನ್ವೆಸ್ಟ್ಮೆಂಟ್ ಪಾರ್ಟ್ ಟೈಮ್ ಜಾಬ್ ಮಾಡೋರಿಗೆ ಸಂಜೆ ಮೇಲೆ ಈಗ 1-1.5 ಲಕ್ಷ ಕೊಟ್ಟು ಗಾಡಿನೂ ತಗೊಳಕ್ಕಾಗಲ್ಲ, ಬೇಡ, ಅವಶ್ಯಕತೆ ಇಲ್ಲ ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ಸುತ್ತೆ. ಸ್ವಲ್ಪ ಗ್ರ್ಯಾಂಡ್ ಆಗೂ ಇರಬೇಕು, ಬಟ್ ಅವ್ರಿಗೆ ಅಟ್ ಎ ಟೈಮ್ ನಿಮಗೆ ಲೋ ಬಜೆಟ್ ಅಲ್ಲೂ ಆಗಬೇಕು ಅಂದ್ರೆ ಸ್ವಲ್ಪ ಈ ತರ ಪುಷಿಂಗ್ ಕಾರ್ಡ್ಸ್ ಹೋಗೋದು ಒಳ್ಳೆ ಆಪ್ಷನ್ ಸರ್. ಓಕೆ, 38,000ಕ್ಕೆ 38,000. ಓಕೆ, ಇದು ಕೂಡ 38,000. ಈ ಮೂರೂ ಕೂಡ ಸರ್ ಅದು ಆಕ್ಚುಲಿ ನಾವು ಡಿಸ್ಪ್ಲೇಗೆ ಇಟ್ಟಿರೋದು. ಅದು ಕಂಪ್ಲೀಟ್ ಫಾಲ್ ಸೀಲಿಂಗ್ ಬರುತ್ತೆ ಒಳಗಡೆ. ಓಕೆ, ವರ್ಕ್ ನಡೀತಾ ಇದೆ ಅದನ್ನು. ಅದು ತುಂಬಾ ಚೆನ್ನಾಗಿ ಬರುತ್ತೆ. 4 ಸೈಡ್ಸ್ ರೈಟ್ ರೌಂಡ್ ಕವರ್ ಆಗುತ್ತೆ. ಒಳಗಡೆ ಫಾಲ್ ಸೀಲಿಂಗ್ ಕೊಡ್ತಾ ಇದೀವಿ. ಇದು ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗಿ ಗ್ರ್ಯಾಂಡ್ ಆಗಿ ಬರುತ್ತೆ. ಇದು ಕೂಡ ಒಂದು 68,000 70,000 ಒಳಗಡೆ ಕೋಟ್ ಆಗುತ್ತೆ ಸರ್. ಓಕೆ, 70,000 ಒಳಗಡೆ 60,000 70,000 ಸೊ ಅದ್ರೊಳಗಡೆ ಆಗುತ್ತೆ. ಸೊ ಇಲ್ಲಾಂದ್ರೆ ಈ ತರ ಬೇಕಾದ್ರೆ ಸೊ ನೀವು ಈ ತರ ಕೂಡ ಈ ತರ ಬೇಕಂದ್ರೆ 38,000 ನಿಮಗೆ ಸಿಗುತ್ತೆ. 38,000ಗೆಲ್ಲ ಎಕ್ಸ್ಟೀರಿಯರ್ ಲೈಟ್ ಕೊಟ್ಟಿದೀವಿ. ಕೆಳಗಡೆ ಮೇಲ್ಗಡೆ ಎಲ್ಲ ನಿಯಾನ್ ಲೈಟ್ಸ್ ಇದೆ. ಇಂಟೀರಿಯರ್ ಕೂಡ ಲೈಟ್ಸ್ ಕೊಟ್ಟಿದೀವಿ. ಒಳಗಡೆ ಒಂದು ಪೂಜಾ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ರೆ ಅದನ್ನು ಕೊಟ್ಟಿದೀವಿ. ಇದು ಅಗ್ರಹಾರ ಹೂ ಮಾರ್ಲಿಕ್ಕೆ ಅಂತ ಹೇಳಿದ್ನಲ್ಲ, ಅವ್ರಿಗೆ ಕೊಡ್ತಾ ಇರೋದು ಕಾರ್ಟ್. ಸೊ ಇದೆಲ್ಲ ಹೂ ಹ್ಯಾಂಗ್ ಮಾಡ್ಲಿಕ್ಕೆ ಅಂತಾನೆ. ಹೂ ಮಾಡೋರು ಕೂಡ ಗ್ರ್ಯಾಂಡ್ ಆಗಿ ಕಾರ್ಡ್ಸ್ ನ ಯೂಸ್ ಮಾಡಬಹುದು ಅಂತ ಇದ್ರಲ್ಲಿ ತೋರಿಸ್ಕೊಡೋ ಕಸ್ಟಮರ್ ಬಂದಿದ್ದಾರೆ. ಸೊ ಅದರಲ್ಲೇ ಗೊತ್ತಾಗ್ತಿದೆ ಅಪ್ಡೇಟ್ ಆಗ್ತಿದೆ ಇಂಡಿಯಾ ಅಂತ. ಓಕೆ,
ಸರ್ ಇದಕ್ಕೆ ಮಾತ್ರ ಅಲ್ಲ ಸರ್, ಹೂಗೆ ಅಂತಲ್ಲ. ಸೊ ಇವಾಗ ಇದರೆಲ್ಲ ನೀವು ಹ್ಯಾಂಗರ್ ಫೆಸಿಲಿಟಿ ಏನು ಕೊಟ್ಟಿದ್ರೆ ಇದೆಲ್ಲ ಇಟ್ಕೊಂಡು ಅವರು ಟಿ ಶರ್ಟ್ ಪ್ಯಾಂಟ್ ಎಲ್ಲ ಮಾಡ್ಬೋದು ಸರ್. ಅದನ್ನು ನಿಮಗೆ ಇನ್ 25 days ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಓಕೆ, 25 days ಅಲ್ಲಿ ನಿಮಗೆ ಅದ್ರದ್ದು ಕೂಡ ಕೊಡ್ತೀನಿ. ಅದ್ರದ್ದು ಕೂಡ ಕೆಲಸ ನಡೀತಾ ಇದೆ, ಕೂಡ ನಡೀತಿದೆ, ಕೊಡ್ತೀನಿ. ಓಕೆ. ಸೊ ನೋಡಿದ್ರಲ್ಲ 38,000ಕ್ಕೆ 68,000ಕ್ಕೆ. ಮತ್ತೆ ಇದು ಎಷ್ಟಂದ್ರೆ ಇದು 68 ಅದು 88 ಸರ್. ಇದು ನಿಮ್ಗೆ ಮಂಡ್ಯಕ್ಕೆ ಡೆಲಿವರ್ ಆಗ್ತಿರೋದು ಇವತ್ತು ಹೊರಡುತ್ತೆ. ನೀವು ಬರ್ತೀರಾ ಅಂತ ಹೋಲ್ಡ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಓಕೆ. ಇದು 3x5 ಇದೆ ಇದು ಕಾರ್ಟ್. ಇದು ನಿಮ್ಗೆ ಒಂದು 58,000ಗೆ ಮಾಡ್ಕೊಡ್ತಾ ಇರೋದು. 58,000. ಇದು ಡಿಸ್ಪ್ಲೇ ಗ್ಲಾಸ್ ಕೊಟ್ಟಿದ್ದೀವಿ. ಓಕೆ. ಫ್ರಂಟ್ ನಿಮ್ಗೆ ಸ್ವಲ್ಪ ಡಿಸೈನ್ ಮಾಡಿದೀವಿ. 4 wheels ಪುಷಿಂಗ್ ಕಾರ್ಟ್ಸ್. ಅವ್ರದ್ದು ಬೇಕರಿ ಇದೆ ಮುಂದ್ಗಡೆ, ಅವ್ರ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಇಟ್ಕೋತಾ ಇರೋದು. ಈಗ ಎಲ್ಲೋ ಹೋಟೆಲ್ಸ್ ಇರುತ್ತೆ, ಈಗ ಬೇರೆ ಕಡೆ ಎಲ್ಲ ತುಂಬಾ ಲ್ಯಾಕ್ಸ್ ಟುಗೆದರ್ ಇದೆ ಇದಕ್ಕೇನೆ. 1.25 ಲಕ್ಷ, 1.30, 1.40 ಹೇಳ್ತಾರೆ. ಸೊ ಬೇಸಿಕ್ ಆಗಿ ಒಂದು ಬೇಕರಿ ಮುಂದೆ ಇಡ್ಲಿಕ್ಕೆ, ಇಲ್ಲ ಅವ್ರ ಮನೆ ಮುಂದೆ ಇಟ್ಕೊಂಡು ಬಿಸ್ನೆಸ್ ಮಾಡಕ್ಕೆ ಹೌಸ್ ವೈಫ್ ತಗೊಂಡ್ ಹೋಗ್ತಿರೋದು. ಇದು ತುಂಬಾ ಖುಷಿ ಆಗುತ್ತೆ. ಹಸ್ಬೆಂಡು ಬೇಕರಿ ಇರೋದು, ಹೌಸ್ ವೈಫು ಇರೋರು ಬೇಕರಿ ಮುಂದೆ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿರೋದು. ಓಕೆ. ಸೊ ಆಂಟರ್ಪ್ರಿನರ್ ಅಲ್ಲಲ್ಲೇ ಹುಡ್ತಿದ್ದಾರೆ ಇಂಡಿಯಾದಲ್ಲಿ. ಓಕೆ. ಏನ್ ಬೇಕಾದ್ರೂ ಮಾಡ್ಬೋದು ಸರ್ ಇದರಲ್ಲಿ, ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಇದು ಡಿಸ್ಪ್ಲೇ ಕೊಟ್ಟಿದ್ದೀವಿ ಗ್ಲಾಸ್ ಫ್ರಂಟ್, 2 racks ಕೊಟ್ಟಿದ್ದೀವಿ. ಮೇಲ್ಗಡೆ ಒಂದು ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದೀವಿ. ಅದು ಚಾಕ್ಲೇಟ್ಸ್ ಮತ್ತೆ ಏನಾದ್ರು ಮೆಲ್ಟ್ ಮಾಡ್ಕೊಳ್ಳಿಕ್ಕೆ ಅಂತ 3 knots ಸ್ಮಾಲ್ ಹಾಟ್ ಕೇಸಸ್ ಕೊಟ್ಟಿದ್ದೀವಿ. ಇದು ಒಂದು ಸ್ಟವ್ ಎಮರ್ಜೆನ್ಸಿ ಕೇಳಿದ್ರು. ಮತ್ತೆ ಫಾಲ್ ಸೀಲಿಂಗ್ ಲೈಟ್ಸ್ ಕೂಡ ಬಂದಿದೆ ಇದಕ್ಕೆ. ACP ಶೀಟ್ ಅಲ್ಲಿ ಫಾಲ್ ಸೀಲಿಂಗ್ ಲೈಟ್ಸ್ ಕೊಟ್ಟಿದ್ದೀವಿ. ಕೆಳಗಡೆ ಸ್ಟೋರೇಜ್ ಇದೆ. ಇದೊಂದು 58,000ಗೆ 3x5 ಅಲ್ಲಿ ಕ್ಲೋಸ್ ಮಾಡಿ ಕೊಟ್ಟಿದ್ದೀನಿ ಸರ್. 58,000ಕ್ಕೆ 58. ಅಲ್ಲಿ 1 ಲಕ್ಷದೊಳಗಡೆ ಬೇಕಾದ್ರೆ ಒಂದು 4-5 ಗಾಡಿಗಳು ಸಿಗುತ್ತೆ ಇಲ್ಲಿ. 5 ಬಿಸ್ನೆಸ್ ಹಾಕೋಬಹುದು. ಓಕೆ. ಸೊ ಏನಂದ್ರೆ ಈಗ ಬೇಕರಿ ಎದುರುಗಡೆ ನೀವೇನಾದ್ರು ಪಾನಿಪುರಿ ಸ್ಟಾಲು ಓಪನ್ ಮಾಡ್ತೀವಿ, ಸೊ ಆ ಥರನೂ ಕೂಡ ಮಾಡ್ಬೋದು. ಇಲ್ಲ ರೋಡ್ ಸೈಡಲ್ಲಿ ನೀವು ಮಾಡ್ತೀವಿ ಅಂದ್ರೂ ಕೂಡ ನೀವು ಮಾಡ್ಬೋದು. ಇದೇ ಥರ ಇವ್ರ ಹತ್ರ ತಗೊಂಡೋಗಿ ಸಿದ್ಧಾರ್ಥ ಲೇಔಟಲ್ಲಿ, ಮೈಸೂರಲ್ಲಿ ಸಿದ್ಧಾರ್ಥ ಲೇಔಟಲ್ಲಿ ಕೂಡ ತುಂಬ ಜನ ಓಪನ್ ಮಾಡಿದ್ದಾರೆ. ಸೊ ನಾನು ಲಾಸ್ಟ್ ಟೈಮ್ ನೋಡಿದ್ದೆ, ನಾವೇನೇನು ವಿಡಿಯೋ ಮಾಡಿದೋ ಸೊ ಅದೆಲ್ಲ ಅಲ್ಲಿ ತುಂಬ ಸ್ಟಾಕ್ಸ್ ಇರುತ್ತೆ. ಮತ್ತೆ ಹುಣಸೂರು ರೋಡಲ್ಲೂ ಕೂಡ ನಾನು ನೋಡಿದ್ದೀನಿ. ಸೊ ಈ ಥರ ಎಲ್ಲ ತುಂಬಾನೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಒಬ್ರು ಕೈ ಕೆಳಗಡೆ ಕೂತ್ಕೊಂಡು ಸೊ ಅವ್ರು ಹೇಳ್ದಂಗೆ ಕೆಲಸ ಮಾಡೋದಕ್ಕಿಂತ ಸೊ ನೀವೇ ನಿಮ್ಮ ಒಂದು ಸ್ವಂತ ದುಡಿಮೆನ ನೀವು ಆರಂಭಿಸಿ ನಿಮಗೆ ನೀವೇ ರಾಜ ಆಗ್ಬೋದು. ಸೊ ಯಾರ ಮಾತು ಕೇಳಂಗಿಲ್ಲ. ಸೊ ನಿಮ್ಗೆ ಏನಾಗುತ್ತೆ ಸೊ ನೀವು ಆ ಬಿಸ್ನೆಸ್ ಕೂಡ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಮಾಡ್ಬೋದು. ಪಕ್ಕದ ಸರ್ ದೊಡ್ಡ ಗಾಡಿ ಯಾವ್ದು ಸರ್ ಇದು? ಸರ್ ಇದು ವರ್ಕ್ ಇನ್ ಪ್ರೋಗ್ರೆಸ್. ಇದಕ್ಕೂ ಫಾಲ್ ಸೀಲಿಂಗ್ ಇದೆ. ಇದು ಹೊಸ ತರ ತಂದಿದೀವಿ. ಇದು ಡಿಸ್ಪ್ಲೇ ಹಾಕಿದೀವಿ, ವರ್ಕ್ ನಡೀತಾ ಇದೆ. ಇದು ಎಲೆಕ್ಟ್ರಿಕ್ ಡಿಸ್ಪ್ಲೇ ಕಮ್ ಟಿವಿ ಬರುತ್ತೆ, ವಾಟರ್ ಪ್ರೂಫ್ ಇದು. ಇದು ಕೊಯಂಬತ್ತೂರ್ ಇಂದ ತರ್ಸ್ಕೊಂಡಿರೋದು ನಾವು. ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ ಈ ತರ. ಇದನ್ನ ಬಿಟ್ಟು ಪ್ರೀಮಿಯಂ ಟ್ರಕ್ಸ್ ಬರ್ತಾ ಇದೆ ನಿಮ್ಗೆ. ಪ್ರೀಮಿಯಂ ಟ್ರಕ್ಸ್ ಇನ್ 20 days ಅಲ್ಲಿ ಬರುತ್ತೆ. ನಾರ್ಮಲ್ ಟ್ರಕ್ಸ್ ಮಾಡ್ತಿದ್ವಿ, ಈಗ ಪ್ರೀಮಿಯಂ ಟ್ರಕ್ಸ್ ಕೂಡ ಸ್ಟಾರ್ಟ್ ಮಾಡಿದೀವಿ. ಪ್ರೀಮಿಯಂ ಅಂದ್ರೆ ಹೈ ಬಜೆಟ್ ಎಲ್ಲ ಮಾಡ್ತಾರಲ್ಲ, ಸ್ವಲ್ಪ ಖರ್ಚು ಮಾಡಕ್ ರೆಡಿ ಇರ್ತಾರೆ. ಸೊ ಕೊಯಂಬತ್ತೂರ್ ತನಕ ಹೋಗ್ತಾರೆ. ಸೊ ಇಲ್ಲಿ ನಾವೇನೆ ಸ್ಟಾರ್ಟ್ ಮಾಡಿದೀವಿ. ಇದು ಡಿಸ್ಪ್ಲೇ ನಿಮ್ಗೆ ಎಲೆಕ್ಟ್ರಿಕ್ UPS ಅಲ್ಲಿ ರನ್ ಆಗೋದು. ನಿಮ್ದು ಪೆನ್ ಡ್ರೈವ್ ಅಲ್ಲಿ ನೀವು ಸ್ಟೋರ್ ಮಾಡ್ಕೊಂಡ್ರೆ ಏನೇನ್ ಬೇಕು, ಅಥವಾ ಬ್ಲೂಟೂತ್ ಕನೆಕ್ಷನ್ ಅಲ್ಲಿ ವೈಫೈ ಅಲ್ಲಿ ಯೂಸ್ ಮಾಡ್ಬೋದು. ಕಂಪ್ಲೀಟ್ ಮೆನ್ಯೂ ಆಗ್ಲಿ, ಅಥವಾ ಅವ್ರು ಪ್ರಿಪ್ರೇಷನ್ ಮಾಡೋ ಕಿಚನ್ದು ವಿಡಿಯೋಸ್ ಆಗ್ಲಿ. ಎಕ್ಸಾಂಪಲ್ ರಾಮೇಶ್ವರಂ ಕೆಫೆಲಿ ಹೇಗಿರುತ್ತೆ ಸೊ ಆ ಥರ ನೀವು ಬೇಕಾದ್ರೆ ಡಿಸ್ಪ್ಲೇ ಯೂಸ್ ಮಾಡ್ಕೋಬಹುದು ಸರ್. ಓಕೆ. ಒಳಗಡೆ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಒಳಗಡೆ ACP ಶೀಟ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಸೇಮ್ ಕಸ್ಟಮರು ಲೆಫ್ಟ್ ಆ್ಯಂಡ್ ರೈಟು ಅವ್ರಿಗೆ ನಾರ್ಮಲ್ ವೈಟ್ ACP ಶೀಟ್ ಹೇಳಿದ್ರು. ಇನ್ ಟಾಪ್ ಅಲ್ಲಿ ನಿಮಗೆ ಕಂಪ್ಲೀಟ್ ಇದ್ರದ್ದು ಹೇಳಿದ್ರು, ಯಾವುದು ವುಡ್ ACP ಶೀಟ್ ಹೇಳಿದ್ದಾರೆ. ಓಕೆ. ರೈಟ್ ರೌಂಡು ಹೈಡ್ರಾಲಿಕ್ಸ್ ಕೊಟ್ಟಿದ್ದೀವಿ, ಹೈಡ್ರಾಲಿಕ್ ಡೋರ್ಸು. ಓಕೆ. ಹೈಡ್ರಾಲಿಕ್ ಡೋರ್ಸ್ ಇದೆ. ಇನ್ನು ಮೇಲ್ಗಡೆ ನಿಮಗೆ ACP ಶೀಟ್ ಫಾಲ್ ಸೀಲಿಂಗ್ ಇದೆ. ಕಂಪ್ಲೀಟ್ ನಿಮಗೆ ವೆಹಿಕಲ್ ಬ್ಯಾಂಗ್ಳೂರ್ ಡೆಲಿವರ್ ಆಗ್ತಿರೋದು, ಟೆಕ್ ಪಾರ್ಕ್ ಹತ್ರ. ಇದನ್ನು ಯಾವ ಗಾಡಿ ಸರ್ ಇದು? ಟಾಟಾ ಸೂಪರ್ ಏಸ್ ಸರ್. ಓಕೆ. ಇದು ಅವ್ರದೇ ಗಾಡಿ, ನೀವು ರೆಡಿ ಮಾಡ್ಕೊಟ್ರಲ್ಲ? ನಮ್ಮದೇ ವೆಹಿಕಲ್. ಓಕೆ. ಎಷ್ಟಕ್ಕಾಗಿದೆ ಸರ್ ಈ ತರ? ಸರ್ ಇದು 2ನೇ ಸಲ ತಗೊಂಡು ಹೋಗ್ತಿರೋದು ಕಸ್ಟಮರ್. ಇದು ಒಂದು 4,35,000 ಒಳಗಡೆ ಕ್ಲೋಸ್ ಮಾಡ್ಕೊಟ್ಟಿದ್ದೀವಿ. 435 ಒಳಗಡೆ. ಓಕೆ. 4,35,000 ಒಳಗಡೆ. ಸೊ ಈ ತರ ಗಾಡಿಗಳು ಕೂಡ ಸಿಗುತ್ತೆ. ಇದಾವ ಸರ್ ಇದು? ಸರ್ ಇದು ಯಾವ ಗಾಡಿ ಇದು? ಕಬಾಬ್ಸ್, ಓಮಿನಿ ಆ ಥರ ಮಾಡೋದು. ಓಮ್ನಲ್ಲಿ ಸ್ಮಾಲ್ ಬಿಸ್ನೆಸ್ ಮಾಡಬೇಕು, ಜಸ್ಟ್ ಒಂದೇ 2 ಐಟಮ್ ಮಾಡ್ಬೇಕಂತಾರಲ್ಲ, ಆ ಥರದವ್ರಿಗೆ ಸುಲಭ ಆಗುತ್ತೆ. ಇದು ಒಳಗಡೆ ಒಂದು ಸ್ಟವ್ ಕೊಟ್ಟಿದ್ದೀವಿ, ಒಳಗಡೆ 3 ಫ್ರೈಯರ್ ಕೊಟ್ಟಿದ್ದೀವಿ. ಮತ್ತೆ ನಿಮಗೆ ಒಂದು ಕ್ಯಾಶ್ ಡ್ರಾ ಕೊಟ್ಟಿದ್ದೀವಿ. ಕಂಪ್ಲೀಟ್ ವಿತ್ ವೆಹಿಕಲ್ ಸ್ಟೋರೇಜ್ ಫೆಸಿಲಿಟಿ ವಿತ್ ಓಮ್ನಿ 1,95,000 ಮಾಡಿಕೊಟ್ಟಿರೋದು. 195. 195. ಓಕೆ. 1,95,000ಕ್ಕೆ. ಯಾವ ಮಾಡಲ್ ಇದು ಓಮಿನಿ ಸರ್? ಇದು 98. 98. ಅಂದರೆ ಇದಕ್ಕೆ ಖರ್ಚಾಗ್ಬಿಡುತ್ತಲ್ಲ ಎಲ್ಲನೂ ಕೂಡ. ಹೌದು. ಓಕೆ. 98,000ಗೆ ಸೊ ನಿಮ್ಗೆ ಈ ಥರ ಕ್ಯಾಂಟೀನು ಕೂಡ ನಿಮ್ಗೆ ಸಿಗುತ್ತೆ. ಸೊ ನಿಮ್ಗೆ ಏನು ಬಜೆಟ್ ಕೇಳ್ತೀರಾ ಮತ್ತು ನಿಮ್ದು ಏನು ಕ್ರಿಯೇಟಿವಿಟಿ ಇರುತ್ತೆ ಸೊ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಇದು ಸರ್ ಇದು ಇದೆಯಾ? ಇಲ್ಲ ಸರ್. ಓಕೆ. ಇದಿಲ್ಲ. ಓಕೆ. ಈ ಓಮಿನಿ ಸರ್? ಸರ್ ಈ ಓಮ್ನಿ ಬುಕ್ಕಿಂಗ್ ಆಗಿರೋದು ಔಟ್ಸೈಡ್ ಕುಕಿಂಗ್ ವೆಹಿಕಲ್. ಓಕೆ. ಇದು ಕೂಡ ಜಸ್ಟ್ 1,55,000 ಕೊಟ್ಟಿರೋದು. 1,55,000 ಔಟ್ಸೈಡ್ ಕುಕಿಂಗ್. ಓಕೆ. ಇದು ಸರ್?
ಇದು ಇವಾಗ ಕೊಟ್ಟಲ್ವಾ ಡೀಟೇಲ್ ನಾವು? ಇಲ್ಲ ಇಲ್ಲ ಇದಲ್ಲ. ಓಕೆ, ಇದು ಕೊಟ್ಟಿದ್ದು ಇದು ಆಂಧ್ರಾಗ್ ಡೆಲಿವರ್ ಆಗ್ತಿರೋದು ವೆಹಿಕಲ್. ಆಂಧ್ರಾಗೆ. ಓಕೆ, ಇದು ಅವ್ರಿಗೆ ಒಂದು 4,10,000 ಒಳಗಡೆ ಕೋಟ್ ಮಾಡಿದೀವಿ, ತಗೊಂಡೋಗ್ತಾ ಇದಾರೆ. ಇದು ಫಾಲ್ ಸೀಲಿಂಗ್ ಲೈಟ್ಸ್ ಇದೆ, ಮೇಲ್ಗಡೆ ಪ್ಯಾನಲಿಂಗ್ ಲೈಟ್ಸ್ ಬರುತ್ತೆ, 2x3 ದೋಸೆ ತವ ಮತ್ತೆ 3 ಸ್ಟವ್ ಇದೆ, 1 ಸಿಂಕ್ ಬರುತ್ತೆ. ಕಂಪ್ಲೀಟ್ ವೆಹಿಕಲ್ ಸೇರಿ 410 ಮಾಡ್ಕೊಡ್ತಾ ಇದ್ದೀವಿ. 410ಗೆ ಯಾವ್ದು ವೆಹಿಕಲ್ ಇದು? ಟಾಟಾ ಸೂಪರ್ ಏಸು 10.5 ಫೀಟ್ ಲೆಂತ್, 5.5 ಫೀಟ್ ವಿಡ್ತ್ ಬರುತ್ತೆ. ಓಕೆ, ಇದರಲ್ಲೂ ಕೂಡ ಎಲ್ಲ ವಾಟರ್ಗೆಲ್ಲ ಸ್ಟೋರೇಜ್ ಎಲ್ಲ ಇರುತ್ತಲ್ಲ? ಹೌದು ಸರ್. ಓಕೆ, ಇದು ಸರ್ ಮೀಟ್ ಆ್ಯಂಡ್ ಈಟ್ ನೇಮ್ಗೆ ದುಡ್ಡು ಸರ್. ಇದು ಹೆಸರು ಚೆನ್ನಾಗಿ ಕೊಟ್ಟಿದ್ದಾರೆ, ಮೀಟ್ ಆ್ಯಂಡ್ ಈಟ್ಗೆ. ಓಕೆ, ಕಸ್ಟಮರ್ ಮೈಸೂರು ಅವರೇನೆ. ಇದು ಸ್ವಲ್ಪ ಗ್ರ್ಯಾಂಡ್ ಆಗಿ ಹೇಳಿದ್ರು, ಸ್ವಲ್ಪ ಅಂದ್ರೆ ತುಂಬಾ ಖರ್ಚು ಮಾಡಿಲ್ಲ, ಅವರು ಸಿಂಪಲ್ ಆಗಿ ಗ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ. ಒಂದು ಅಕ್ರಿಲಿಕ್ ಬೋರ್ಡ್ ಹಾಕೊಂಡಿದ್ದಾರೆ ವಿತ್ ಇದು ಎಲ್ಲ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಫ್ರಂಟ್ ಲೈಟ್ ಬರುತ್ತೆ, ನೈಟ್ ವಿಷನ್ ವಿಡಿಯೋ ಕೂಡ ನಿನ್ನೆ ತೆಗೆದಿದ್ದೀವಿ, ನಾನು ಕಳಿಸ್ಕೊಡಿ, ಅದನ್ನು ಕೂಡ ವಿಡಿಯೋದಲ್ಲಿ ಆಡ್ ಮಾಡಿ. ಇದು ಸ್ಟಿಕರಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ, ಟ್ರಾನ್ಸ್ಪರೆಂಟ್ ಸ್ಟಿಕರಿಂಗ್ ಮಾಡಿಸ್ಕೊಂಡಿದ್ದಾರೆ. ಇದು ವಿತ್ ರೋಲಿಂಗ್ ಕೌಂಟರ್. ವಿತ್ ರೋಲಿಂಗ್ ಕೌಂಟರ್. ಕೌಂಟರ್ ಇದು ಹೆವಿ ಇದೆ, ಇದೊಂದು 50 to 60 ಕಿಲೋ ಇಟ್ಟರು ಏನೂ ಆಗಲ್ಲ. ಓಕೆ, ಒಂದು ಕೆಳಗಡೆ ಇದೆ ಸ್ಲ್ಯಾಬ್ಸ್ ಎಲ್ಲ. ಅವರು ಲೈವ್ ಬಿರಿಯಾನಿ ಮಾಡ್ತಿರೋದು, ಲೈವ್ ಬಿರಿಯಾನಿ ಅವ್ರು ಕುವೆಂಪು ನಗರ್ಲಿ ಇರೋದು ಆಕ್ಚುಲಿ. ಓಕೆ, ಬಿರಿಯಾನಿ ಲೈವ್ ಆಗಿ ಮಾಡಿ ಇಲ್ಲೇ ಸರ್ವ್ ಮಾಡೋ ತರ ಮಾಡ್ಕೊಂಡಿದ್ದಾರೆ ವೆಹಿಕಲ್. ಓಕೆ, ಬ್ಯಾಕ್ ಸೈಡು ಕೂಡ ಡೋರ್ಸ್ ನೋಡ್ಬೋದು. ಸೊ ಎಲ್ಲಾನು ಕೂಡ ಫುಲ್ಲು ಇದೇ ಮಾಡಿದ್ದಾರೆ, ಎಲ್ಲಾನು ಕೂಡ ಎಲ್ಲ ಟ್ರಾನ್ಸ್ಪರೆಂಟ್ ಇವೆಲ್ಲಾನು ಕೂಡ ಮಾಡಿರೋದು. ಹೌದು, ಇದು ಬ್ಯಾಕ್ ಸೈಡ್ ಡೋರ್ ಅವ್ರು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕೇಳಿದ್ರು. ಓಕೆ, ಸ್ವಲ್ಪ ಗ್ಲಾಸ್ ವಿಷನ್ಲಿ ಮಾಡ್ಕೊಟ್ಟಿದ್ದೀವಿ. ಒಂದು ಕೆನೋಪಿ ಇದೆ. ಓಕೆ, ಕಂಪ್ಲೀಟ್ ವೆಹಿಕಲ್ ಸೇರಿ ಒಂದು 3,75,000 ಒಳಗಡೆ ಕೋಟ್ ಮಾಡಿಕೊಟ್ಟಿದ್ದೀವಿ. 375. ಓಕೆ, ಇದು ಸರ್ ಇದು ಕೂಡ ಮೈಸೂರಿಗೆ ಹೋಗ್ತಾ ಇರೋದು. ಸೂಪರ್ ಏಸು ಟಾಟಾ ಸೂಪರ್ ಏಸ್ ವೆಹಿಕಲ್. ಓಕೆ, ಫ್ರಂಟ್ 300 ಲೀಟರ್ಸ್ ವಾಟರ್ ಟ್ಯಾಂಕ್ ಇದೆ, ಸ್ಟೋರೇಜ್ ಇದೆ, ಸ್ಲ್ಯಾಬ್ಸ್ ರ್ಯಾಕ್ಸ್ ಇದೆ. ಸೈಡ್ ಡೋರ್ ಇದು. ಓಕೆ, ಸೈಡ್ ಡೋರು. ಓಕೆ, ಈ ಕಡೆಗಿದೆ ಡೋರು. ಓಕೆ, ಓಕೆ, ಎಲ್ಲಾನು ಕೂಡ ಹೈಡ್ರಾಲಿಕ್ಸ್ ಸರ್. ಓಕೆ, ಏನೇನು ಬರುತ್ತೆ ಇದರಲ್ಲಿ? 300 ಲೀಟರ್ಸ್ ವಾಟರ್ ಟ್ಯಾಂಕ್ ಇದೆ, ಒಂದು ಫ್ರೈಯರ್ ಇದೆ, 2 ಸ್ಟವ್ ಇದೆ, 3 ನೋಸ್ದು ಒಂದು ಹಾಟ್ ಕೇಸ್ ಇದೆ, ಬ್ಯಾಕ್ ಸೈಡ್ ಡೋರ್ ಇದೆ. ಇನ್ನು ಇವರು ಪಿಜ್ಜಾ ಮತ್ತೆ ಸ್ಯಾಂಡ್ವಿಚ್ ಬರ್ಗರ್ಸ್ ಯೂಸ್ ಮಾಡ್ತಿರೋದು. ಆಟೋಮೆಟಿಕ್ ರೋಲ್ ಆಗೋ ರೋಲಿಂಗ್ ಕೌಂಟರ್ ಇದೆ. ಕಸ್ಟಮರ್ಗೆ ಒಂಚೂರು ಡಿಸೈನ್ ಬೇಕಂದ್ರೂ ಎಕ್ಸ್ಟ್ರಾ ಮುಂದ್ಗಡೆ ಅಕ್ರಿಲಿಕ್ ಬೋರ್ಡ್ ಒಂದು ಹಾಕೊಟ್ಟಿದ್ದೀವಿ, ಪ್ಯಾನಲ್ಸ್ ಹಾಕೊಟ್ಟಿದ್ದೀವಿ. ಇದು ಕೂಡ ಒಂದು ನಿಮಗೆ ಒಂದು 4,25,000 ಒಳಗಡೆ ಕೋಟ್ ಮಾಡಿ ಕೊಡ್ತಾ ಇರೋದು. 425 ಒಳಗಡೆ. ಓಕೆ, 4,25,000ಕ್ಕೆ. ಸೊ ನಿಮ್ಗೆ ಈ ಥರ ಕೂಡ ಕ್ಯಾಂಟೀನ್ ಸಿಗುತ್ತೆ. ಸೊ ನೀವು ಏನು ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ಮತ್ತು ನೀವು ಯಾವ ಮೆಟೀರಿಯಲ್ ಬೇಕು ಅಂತ ಹೇಳ್ತೀರಾ, ಸೊ ಆ ಮೆಟೀರಿಯಲ್ ಮೇಲೆ ನಿಮಗೆ ಕಾಸ್ಟ್ ಇರುತ್ತೆ. ನೀವೇನಾದ್ರು ಕಾಸ್ಟ್ ಕಟಿಂಗ್ ಮಾಡಬೇಕು ಅಂದರೆ ನೀವು ಕಾಸ್ಟ್ ಕಟಿಂಗಲ್ಲೂ ಕೂಡ ಸೊ ನಿಮ್ಗೆ ಯಾವ ಥರದ್ರಲ್ಲಿ ನಿಮ್ಗೆ ಏನು ಕಡಿಮೆ ಆಗುತ್ತೆ, ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು, ಈ ಥರ ಎಲ್ಲನೂ ಕೂಡ ನೀವು ಪ್ಲಾನ್ ಮಾಡಿ ಕಡಿಮೆ ಕಾಸ್ಟಲ್ಲೂ ಕೂಡ ಸೊ ನೀವು ಈ ಥರ ಒಂದು ಕ್ಯಾಂಟೀನ್ನ ನೀವು ಮಾಡ್ಕೋಬೋದು. ಬೇರೆ ಯಾವುದಿದೆ ಸರ್ ಇಲ್ಲಿ? ಸರ್ ಅದಿಲ್ಲ. ಇದಾ? ಓಕೆ, ಯಾವುದಿದು? ಏಸ್ ಅಲ್ವಾ ಇದುವೇ? ಟಾಟಾ ಏಸ್. ಇದು ಮೈಸೂರು ಡೆಲಿವರ್ ಆಗ್ತಿರೋದು. ಓಕೆ, 99% ಯಾವುದು ಸ್ಟಾಕ್ ಇಲ್ಲ ಸರ್. 99% ಸ್ಟಾಕ್ ಇಲ್ಲ, ಬೇಕು ಅಂದರೆ ಮಾಡ್ಕೊಡ್ತೀವಿ. ಒಂದು 10 to 15 ಒಂದು 5 ವೆಹಿಕಲ್ಸ್ ಇರ್ಬೋದು. 5 days 5 ವೆಹಿಕಲ್ಸ್ ಇರ್ಬೋದು ಸೇಲ್ಗೆ ಅಷ್ಟೇ. 5 ವೆಹಿಕಲ್ಸ್ ಇರ್ಬೋದು. ಕಂಪ್ಲೀಟ್ ಒಂದು 60 ವೆಹಿಕಲ್ಸ್ ಅಲ್ಲಿ. ಇದು ಕೂಡ 2x3 ದೋಸೆ ತವ, 2 ಸ್ಟವ್ ಮತ್ತೆ ವೆಸಲ್ಸ್ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಎಕ್ಸ್ಟೀರಿಯರ್ ಲೈಟಿಂಗ್, ಇಂಟೀರಿಯರ್ ಲೈಟಿಂಗು, 200 ಲೀಟರ್ಸ್ ವಾಟರ್ ಟ್ಯಾಂಕು. ಮೈಸೂರಿಗೆ ಕೊಡ್ತಿರೋದು, ಗೊತ್ತಿರೋ ಕಸ್ಟಮರು. ಓಕೆ, ಜಸ್ಟ್ ಒಂದು ಅವ್ರಿಗೆ ಒಂದು 3,10,000 ಒಳಗಡೆ ಇದನ್ನ ಕ್ಲೋಸ್ ಮಾಡಿ ಕೊಟ್ಟಿದ್ದೀವಿ. 3,10,000, 3,10,000ಕ್ಕೆ. ಸೊ ಈ ಥರ ಕ್ಯಾಂಟೀನ್ ಕೂಡ ಸಿಗುತ್ತೆ. ಸೊ ಇದು ಸರ್, ಇದು ಇದೆಯಾ ಸರ್? ಇದು ಬ್ಯಾಂಗ್ಳೂರಿಗೆ ಡೆಲಿವರ್ ಮಾಡ್ತಿರೋ ವೆಹಿಕಲ್. ಯಾವ್ದು ಇದು ಗಾಡಿ? ಇದು ಟಾಟಾ ಏಸೇನೆ, ಬಟ್ ಸ್ವಲ್ಪ ಕರ್ವ್ ಶೇಪ್ ಕೊಟ್ಟಿದ್ದೀವಿ. ಸೇಮ್ ಕರ್ವ್ ಶೇಪ್ ನಿಮಗೆ ಸಿಗುತ್ತೆ. ಡಿಸೈನ್ ಸ್ವಲ್ಪ ಚೆನ್ನಾಗಿ ಬರ್ತಿದೆ ಇದು. ಓಕೆ, ಕಸ್ಟಮರ್ ಕೂಡ ತುಂಬಾ ಇಷ್ಟ ಪಡ್ತಿದ್ದಾರೆ. ಅವ್ರೊಂದು ಡಿಸೈನ್ ತಂದಿದ್ರು, ನಮ್ಮ ಡಿಸೈನ್ ನೋಡಿ ಬೇಡ ಇದೇ ಡಿಸೈನ್ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಓಕೆ, ಡಿಸೈನ್ಸ್ ಅಲ್ಲೂ ಕಸ್ಟಮರ್ ಯಾವ್ದಾದ್ರು ಹೊಸ ಡಿಸೈನ್ಸ್ ಕೊಟ್ರೆ ನಮಗೂ ವರ್ಕ್ ಮಾಡಕ್ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಹೌದು. ಸೊ ನಾರ್ಮಲ್ ಡಿಸೈನ್ ಗಿಂತ ಒಂದು ಡಿಫ್ರೆಂಟ್ ಡಿಸೈನ್ ಇದ್ದಾಗ ಅದೊಂದು ಚಾಲೆಂಜ್ ತರ ಅಕ್ಸೆಪ್ಟ್ ಮಾಡ್ಕೋಬಹುದು. ಓಕೆ, ಏನು ಪ್ರೈಸ್ ಕ್ಲೋಸ್ ಆಗಿದೆ ಸರ್ ಇದು? ಸರ್ ಇದು ಒಂದು 3,55,000 ಒಳಗಡೆ ಫೋಲ್ಡಬಲ್ ಸ್ಟೆಪ್ಸ್, ವಾಟರ್ ಟ್ಯಾಂಕು, ಸ್ಟೋರೇಜು, ACP ಶೀಟ್, ಫಾಲ್ ಸೀಲಿಂಗ್ ಲೈಟ್ಸ್ ಬರುತ್ತೆ. ಕಂಪ್ಲೀಟ್ ವೆಹಿಕಲ್ ಕೋಟ್ ಮಾಡ್ತಿರೋದು ಒಂದು 3,45,000 ಒಳಗಡೆ ಮಾಡ್ಕೊಡ್ತೀವಿ. 345 ಒಳಗಡೆ. ಈ ಕ್ಯಾಂಟೀನ್ ಸರ್ ಇದು? ಸರ್ ಇದು 2010 ಮಾಡೆಲ್ ವೆಹಿಕಲ್. ವಾಟರ್ ಟ್ಯಾಂಕ್ ಇದೆ, ಸ್ಟೋರೇಜ್ ಇದೆ, ಸ್ಲ್ಯಾಬ್ಸ್ ರ್ಯಾಕ್ಸು, ಇಂಟೀರಿಯರ್ ಲೈಟಿಂಗು, ಎಕ್ಸ್ಟೀರಿಯರ್ ಲೈಟಿಂಗ್ ಕೂಡ ಬೇಕಂದ್ರೆ ಮಾಡ್ಕೊಡ್ತೀನಿ. 1.5x2 ದೋಸೆ ತವ ಇದೆ, 2 ಸ್ಟವ್ ಇದೆ, ವಿತ್ ಒಂದು ರೋಲಿಂಗ್ ಕೌಂಟರ್ ಇದೆ. ಇದು ಕೂಡ ನಿಮಗೆ ಬೇಸಿಕ್ ಆಗಿ ಒಂದು 2,90,000 ಒಳಗಡೆ ಕ್ಲೋಸ್ ಮಾಡ್ಕೊಡ್ತೀನಿ. 2,90,000 ಒಳಗಡೆ ವಿತ್ ಗಾಡಿ? ಹೌದು, ವಿತ್ ವೆಹಿಕಲ್ 2,90,000 ಒಳಗಡೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 2,90,000ಗೆ ಏಸ್ ಅಲ್ಲ ಇದು? ಟಾಟಾ ಏಸು 10 ಮಾಡೆಲ್. ಓಕೆ ಸರ್, ನೆಕ್ಸ್ಟು ಮತ್ತೊಂದು ಓಮಿನಿ ಶುಗರ್ ಕೇನ್ ಜ್ಯೂಸ್ಗೆ. ಶುಗರ್ ಕೇನ್ ಜ್ಯೂಸ್ ಸರ್, ಈಗ
ತಳ್ಳೋ ಗಾಡಿಗಳ ಮಿಷಿನ್ಗಳೆಲ್ಲ ನಿಂತೋಗ್ಬಿಟ್ಟಿದೆ. ಎಲ್ಲರೂ ಸ್ವಲ್ಪ ಈ ತರ ಬರ್ತಾ ಇದ್ದಾರೆ. ಇದು ಕೊಲ್ಲೂರು ಕೊಟ್ಟಿರೋದು ಸರ್. ಇದು ಕಸ್ಟಮರ್ ತುಂಬಾ ಒಳ್ಳೆ ಕಸ್ಟಮರ್. ಕಂಪ್ಲೀಟ್ ವೆಹಿಕಲ್ ಸ್ಟಿಕ್ಕರಿಂಗ್ ಕೂಡ ಮಾಡ್ಕೊಟ್ಟಿದೀವಿ. ಒಂದು ಅಕ್ರಿಲಿಕ್ ಬೋರ್ಡ್ ಹೇಳಿದ್ದಾರೆ. ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಕೋಟಿಂಗ್ ಕೊಟ್ಟಿದೀವಿ. ಔಟ್ಸೈಡ್ ಸರ್ವಿಂಗ್ ಸ್ಲ್ಯಾಬ್ ಕೂಡ ಒಂದು ಕೊಟ್ಟಿದೀವಿ. ಜಸ್ಟ್ ಇದು ಕೂಡ ಒಂದು 2007 ಮಾಡೆಲ್ ವೆಹಿಕಲ್ ವಿತ್ FC ಅಂಡ್ ಇನ್ಶೂರೆನ್ಸ್ ಓಮ್ನಿ. ಜಸ್ಟ್ 2,25,000 ವಿತ್ ಸ್ಟಿಕ್ಕರಿಂಗು ವಿತ್ ಕೊಲ್ಲೂರು ಡೆಲಿವರಿ. ಓಕೆ, ವಿತ್ ಡೆಲಿವರಿ ಚಾರ್ಜಸ್ ಡೆಲಿವರಿ 2,20,000 ಮಾಡ್ಕೊಟ್ಟಿದ್ದೀನಿ ಸರ್. ಓಕೆ, 2,20,000ಕ್ಕೆ. ಹೌದು. ಇದಾವ ಸರ್ ಗಾಡಿ ಇದು? ಸರ್ ಇದು ಟಾಟಾ ಸೂಪರ್ ಏಸ್ ವೆಹಿಕಲ್. ಸೂಪರ್ ಏಸ್ ಔಟ್ಸೈಡ್ ಕುಕಿಂಗ್. ಇದು ಕಂಪ್ಲೀಟ್ ಔಟ್ಸೈಡ್ ರೈಟ್ ರೌಂಡ್ ಲೈಟಿಂಗ್ಸ್ ಕೊಟ್ಟಿದ್ದೀವಿ. ಓಕೆ, ಇದು ಕೂಡ ಬ್ಯಾಂಗ್ಳೂರ್ ಡೆಲಿವರಿ ಆಗ್ತಿರೋದು ವಿತ್ FC ಅಂಡ್ ಇನ್ಶೂರೆನ್ಸ್. ಟಾಟಾ ಸೂಪರ್ ಏಸ್ 2014 ಮಾಡೆಲ್. ಇದು 14 ಮಾಡೆಲ್ ವೆಹಿಕಲ್. ಜಸ್ಟ್ 2,95,000 ಕೊಡ್ತಾ ಇರೋದು. ಓಕೆ, 2014 ಮಾಡಲು ಸೂಪರ್ ಏಸ್ 295ಗೆ. 295. ಓಕೆ, ಏನೇನು ಬರುತ್ತೆ ಅಂದ್ರೆ ಇದರಲ್ಲಿ? ಸರ್ ವಾಟರ್ ಟ್ಯಾಂಕು, ಇಂಟೀರಿಯರ್ ಲೈಟಿಂಗು, ಪ್ಲಾಟ್ಫಾರ್ಮ್ ಸ್ಟೈನ್ಲೆಸ್ ಸ್ಟೀಲ್ ಶೀಟ್ಸ್ ಇದೆ. ಓಕೆ, ಮತ್ತೆ ಔಟ್ಸೈಡ್ ಕೂಡ ಲೈಟಿಂಗ್ ಇದೆ. ಕಂಪ್ಲೀಟ್ ವೆಹಿಕಲ್ ವಿತ್ FC ಅಂಡ್ ಇನ್ಶೂರೆನ್ಸ್ 295 ಮಾಡ್ಕೊಟ್ರು. 295ಗೆ. ಓಕೆ, ಈ ಕಡೆ ಎಲ್ಲ ಸರ್ ಇದೆಲ್ಲ ಸ್ಟೈಲಿಶ್ ಸ್ಟೀಲ್ ರೆಡಿ ಆಗ್ತಾರಂತದ? ಸ್ಟೈನ್ಲೆಸ್ ಸ್ಟೀಲ್ ರೆಡಿ ಆಗ್ತಾ ಇರೋದು. ಇದು ಕೂಡ ಮಂಡ್ಯ, ಅದು ಹಾಸನ್ನು. ಓಕೆ, ಇವೆಲ್ಲನೂ ಕೂಡ ಅಗೇನ್ಸ್ಟ್ ಆರ್ಡರ್. ಅಗೇನ್ಸ್ಟ್ ಆರ್ಡರ್. ಓಕೆ, ತುಂಬ ಗಾಡಿಗಳು ರೆಡಿ ಆಗ್ತಿದೆ ಸರ್. ಎಷ್ಟು ಗಾಡಿಗಳು ರೆಡಿ ಆಗ್ತಿದೆ ಇನ್ನೂ ಹಾಗಾರೆ? ಸರ್ ಒಂದು ಕಂಪ್ಲೀಟ್ ಟೋಟಲ್ ಅಂದ್ರೆ ಒಂದು 60 ವೆಹಿಕಲ್ಸ್ ಇದೆ. 60 ವೆಹಿಕಲ್ಸ್. 60. ಎಷ್ಟು ದಿನ ತಗೋತೀರಾ ಸರ್ ಒಂದು ಗಾಡಿಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ? ಸರ್ ಕಸ್ಟಮರ್ದೇ ವೆಹಿಕಲ್ ಇದ್ರೆ 10 days ಟೈಮ್ ಕೊಡಲಿ ಸಾಕು. ಓಕೆ, ನಮ್ಮ ಹತ್ರ ವೆಹಿಕಲ್ ತಗೊಂಡ್ರೆ 20 days ಬೇಕು ಸರ್. ಓಕೆ, ಇದೇ ನಿಮ್ಮ ಫ್ಯಾಕ್ಟ್ರಿ ಎಲ್ಲ ಇದು? ಹಾಂ ಹೌದು. ಓಕೆ, ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನಿಮ್ಮದು? ಹೆಬ್ಬಾಳು ಸಿಪೇಟ್ ಕಾಲೇಜು ಸರ್. ಹೆಬ್ಬಾಳು ಸಿಪೇಟ್ ಕಾಲೇಜು, ಹೆಬ್ಬಾಳು ಮೈಸೂರು ಸರ್. ಮೈಸೂರು. ತುಂಬ ಜನ ಬೆಂಗಳೂರು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಬೆಂಗಳೂರು ಹತ್ರ ಎಲ್ಲಿ ಬರುತ್ತೆ ಅಂತ. ಸೊ ಇದು ಬಂದು ನಿಮಗೆ ಮೈಸೂರಲ್ಲಿ ಇರುವಂಥದ್ದು ಸಿಪೇಟ್ ಕಾಲೇಜ್ ಅಂತ ಬರುತ್ತೆ ಹೆಬ್ಬಾಳ ಹತ್ರ. ಅಂದರೆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ. ಸಿಪೇಟ್ ಕಾಲೇಜ್ ಆಪೋಸಿಟ್ ಒಂದು ಆರ್ಚ್ ಬರುತ್ತೆ. ಆರ್ಚ್ ಒಳಗಡೆ ಬಂದು ನೀವು ಫಸ್ಟ್ ಲೆಫ್ಟ್ ತೊಗೊಂಡ್ರು ಸಾಕು. ಡೆಡ್ ಎಂಡಲ್ಲೇ ನಿಮಗೆ ಇವರ ಒಂದು ಎಲ್ಲ ಗಾಡಿಗಳು ನಿಂತಿರುತ್ತೆ ಕಾರ್ಟು. ಸೊ ಆ ಡೌನಲ್ಲೇ ಇವರ ಒಂದು ಫ್ಯಾಕ್ಟ್ರಿ ಇರುತ್ತೆ. ಸೊ ಇಲ್ಲೂ ಕೂಡ ನೀವು ಬಂದು ಖುದ್ದಾಗಿ ಚೆಕ್ ಮಾಡಿ ಯಾವ ಗಾಡಿ ಬೇಕು ನೀವು ಪರ್ಚೇಸ್ ಮಾಡ್ಬೋದು. ಇದೆ ಸರ್ ಗಾಡಿ ಇದು? ಇದು 2013 ಮಾಡಲ್ಲು. ಓಕೆ, ಟಾಟಾ ಸೂಪರ್ ಏಸ್ ವೆಹಿಕಲ್ಲು. ಟಾಟಾ ಸೂಪರ್ ಏಸ್ ಅಲ್ಲಿ ಅದ್ರ ಚಾರ್ಜಿ ಸೈಜ್ 9 feet ಇದೆ. 9 feetಗೆ ಮಾಡ್ಕೊಟ್ಟಿದೀವಿ. 200 liters ವಾಟರ್ ಟ್ಯಾಂಕು, ಸ್ಟೋರೇಜು, ಸ್ಲ್ಯಾಬ್ ಸಿರಾಕ್ಸ್, ದೋಸೆ ತವ, ಸ್ಟವ್ ವಿತ್ ಒಂದು ರೋಲಿಂಗ್ ಕೌಂಟರ್. ಕಂಪ್ಲೀಟ್ ಎಲ್ಲ ಸೇರಿ ನಿಮಗೆ ಜಸ್ಟ್ ಒಂದು 3,15,000 ಒಳಗಡೆ ಕ್ಲೋಸ್ ಮಾಡ್ಕೊಡ್ತೀವಿ. 3,15,000. ಓಕೆ, ಇದು ಸರ್? ಸರ್ ಇದು 2012 ಮಾಡಲ್ಲು. ಇದು ಬ್ಯಾಂಗ್ಳೂರ್ ಡೆಲಿವರು. ಅದು ಬ್ಯಾಂಗ್ಳೂರು, ಇದು ಬ್ಯಾಂಗ್ಳೂರ್ ಡೆಲಿವರು. ಓಕೆ, ಸೊ ಇದು ಕೂಡ ನಿಮಗೆ ಒಂದು 200 liters ವಾಟರ್ ಟ್ಯಾಂಕು, ಸ್ಟೋರೇಜ್, ಕಸ್ಟಮೈಸೇಷನ್, ಪೇಂಟಿಂಗು ಎಲ್ಲ ಇನ್ಕ್ಲೂಡ್ ಆಗಿ ಒಂದು ಇನ್ನೂ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ ವಿತ್ ಹಾಟ್ ಕೇಸು. ಕಂಪ್ಲೀಟ್ ಎಲ್ಲ ಸೇರಿ ಇದು ಒಂದು 335 ಒಳಗಡೆ ಕ್ಲೋಸ್ ಮಾಡ್ಕೊಡ್ತಾರೆ. 335 ಒಳಗಡೆ. ಓಕೆ, ಇದು ಸರ್? ಸರ್ ಇದು 2007 ಟಾಟಾ ಎಸ್ ಔಟ್ಸೈಡ್ ಕುಕಿಂಗು. ಓಕೆ, 200 liter ವಾಟರ್ ಟ್ಯಾಂಕ್, ಇಂಟೀರಿಯರ್ ಲೈಟಿಂಗು, ಕೆಳಗಡೆ ಪ್ಲಾಟ್ಫಾರ್ಮ್ ಸ್ಟೈನ್ಲೆಸ್ ಸ್ಟೀಲ್ ಶೀಟ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಓಕೆ, ಸ್ಟೋರೇಜ್ ಫೆಸಿಲಿಟಿ ಇನ್ಕ್ಲೂಡ್ ಆಗಿ ಜಸ್ಟ್ 1,95,000, 1,95,000. ಓಕೆ, ಇದು ಸರ್ ಇನ್ನು ರೆಡಿ ಆಗ್ತಾ ಇದೆ ಅದೆಲ್ಲ? ರೆಡಿ ಆಗ್ತಾ ಇದೆ. ಓಕೆ, ಮತ್ತೊಂದು ಗಾಡಿ ಸರ್ ಇದು ಪುಷಿಂಗ್ ಕಾರ್ಟ್ಸ್ ತಳ್ಕೊಂಡು ಯೂಸ್ ಮಾಡುವಂಥದ್ದು. ಒಂದು ಬೇಸಿಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದೀವಿ. ಇದು ಕೂಡ ಪೇಂಟ್ ಆಗಿ ಫಿನಿಶ್ ಆದ್ಮೇಲೆ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಬೇಸಿಕ್ ಆಗಿ ಇನ್ನೂ ಕೋಟ್ ಮಾಡಿಲ್ಲ ಇದಕ್ಕೆ. ಸ್ವಲ್ಪ ನ್ಯೂ ಡಿಸೈನ್ ಆಗಿರೋದ್ರಿಂದ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಮಾಡ್ಕೊಡ್ತೀನಿ. ಓಕೆ, ಅಂದ್ರೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಕಾಸ್ಟ್ ಇದ್ದೇ ಇರುತ್ತೆ. ಹೌದು. ಸೊ ಬಟ್ ಮತ್ತೆ ಅದಕ್ಕಿಂತ ದೊಡ್ಡದಾಗೂ ಇದೆ ಇದು? ಹೌದು. ಓಕೆ, ಆ ಫುಡ್ ಕೋರ್ಟ್ಗಿಂತ ಸೊ ನಿಮ್ಗೆ ಇದು ತುಂಬಾನೇ ದೊಡ್ಡದಾಗಿರುತ್ತೆ. ಸೊ ಬೇಕು ಅನ್ನೋರು ಕಾಲ್ ಮಾಡಿದ್ರೆ ಇದಕ್ಕೆ ಏನು ಎಸ್ಟಿಮೇಷನ್ ಇದೆ, ಏನೇನು ಮೆಟೀರಿಯಲ್ ಯೂಸ್ ಮಾಡ್ತಾರೆ ಎಲ್ಲಾನು ಕೂಡ ಡೀಟೇಲ್ ತಿಳಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಸರ್ ಯಾವ್ದ್ರ ಬಗ್ಗೆ ಡೀಟೇಲ್ ಕೊಡೋಣ? ಸರ್ ಇನ್ನೊಂದು ಟಾಟಾ ಸೂಪರ್ ಏಸು. ಓಕೆ, ಕರ್ವ್ ವೆಹಿಕಲ್ಲು. ಲಾಸ್ಟ್ ಟೈಮ್ ಒಂದು ಯೆಲ್ಲೋ ಅಂಡ್ ಬ್ಲ್ಯಾಕ್ ಮಾಡಿದ್ರಿ. ಓಕೆ, ಸೇಮ್ ಅದೇ ತರ ಒಂದು ಬ್ಲೂ ಕಲರ್ ಇದೆ. ಒಂದು ಪ್ರೋಸೆಸ್ಸು. ಓಕೆ, ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ಲಿ ಕೊಟ್ಟಿದ್ವಿ. ಇದು ಕಂಪ್ಲೀಟ್ ಪ್ಲೇನ್ ಇದೆ ಒಳಗಡೆ. ಕಸ್ಟಮರ್ಗೆ ಏನು ಬೇಕೋ ಅದನ್ನ ಪ್ರೊವೈಡ್ ಮಾಡಿಕೊಡುವ. ಡಿಸೈನ್ ಸ್ವಲ್ಪ ಬೇರೆನೇ ಇದೆ. ಓಕೆ, ಪೇಂಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ವಾಟರ್ ಟ್ಯಾಂಕು, ಸ್ಟೋರೇಜು, ಒಳಗಡೆ ಸ್ಟವ್, ದೋಸೆ ತವ, ಸಿಂಕು ಎಲ್ಲ ಇನ್ಕ್ಲೂಡ್ ಮಾಡಿ ಅವ್ರಿಗೆ ಒಂದು 3,35,000, 40,000 ಒಳಗಡೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 335, 345. ಹೌದು. 2011 ಮಾಡಲು ಟಾಟಾ ಸೂಪರ್ ಏಸ್. ಟಾಟಾ ಸೂಪರ್ ಏಸ್. ಓಕೆ, ಅಲ್ಲೊಂದು ಗಾಡಿ ಇದೆಯಲ್ಲ ಸರ್, ಅದು ಇದೆಯಾ? ಅದು ಇದೆ. ಓಕೆ, ಯಾವುದದು? ಓಮ್ನಿ ಅಲ್ಲ? ಓಮ್ನಿ. ಓಕೆ, ಅದು ಬೇಸಿಕ್ ಮಾಡೆಲ್ಸು. ಅದು FC ಇನ್ಶೂರೆನ್ಸ್ ಲ್ಯಾಬ್ಸ್ ಇರೋ ವೆಹಿಕಲ್ಸು. ಅದು ಸ್ವಲ್ಪ ಚಿಕ್ಕದಾಗಿ ಮಾಡ್ತಾ ಇದೀವಿ ಈಗ. ಓಕೆ, ಅಪೆ ಆಟೋ ಪ್ರೈಸಲ್ಲೇ ಬೇಕು ಅಂತ ತುಂಬ ಜನ ಕೇಳ್ತಾರೆ ಓಮ್ನಿನ. ಅದಕ್ಕೋಸ್ಕರ ಇದು ಒಂದು 1,35,000ಕ್ಕೆ ವಾಟರ್ ಟ್ಯಾಂಕು, ಲೈಟಿಂಗು, ಪ್ಲಾಟ್ಫಾರ್ಮ್ ಎಸ್ ಶೀಟ್ಸ್ ಹಾಕಿ ಕೆಳಗಡೆ ಸ್ಟೋರೇಜ್ ಫೆಸಿಲಿಟೀಸ್ ಎಲ್ಲ ಕೊಟ್ಟು 1,35,000 ಒಳಗಡೆ ಕ್ಲೋಸ್ ಮಾಡ್ಕೊಡ್ತೀವಿ. 135ಗೆ. ಓಕೆ, ಒಳಗಡೆ ಸ್ಟೈನ್ಲೆಸ್ ಸ್ಟೀಲ್ ಇದುವೇ? ಹೌದು. ಓಕೆ, ಒಂದು ವೇಳೆ ಸ್ಟೈನ್ಲೆಸ್ ಸ್ಟೀಲ್ ಬೇಡಾದ್ರೆ ಇನ್ನೂ ಕಡಿಮೆಗೆ ಸಿಗುತ್ತಲ್ಲ ಅವ್ರಿಗೆ? ಇಲ್ಲ ಸರ್, ಅದು ಹಾಕೊಂಡ್ರೆ ಬೆಟರು. ಅದು ಹಾಕೊಂಡ್ರೆ ಬೆಟರು. ಕುಕಿಂಗ್ ಸ್ಪೇಸ್ ಅಲ್ವಾ, ಅದು ಸ್ವಲ್ಪ ಒದ್ದೆ ಆಗೇ ಆಗುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಇದ್ರೆ ಒಳ್ಳೇದು ಸರ್. ಓಕೆ ಸರ್.